ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ಗಳ ಅಪಘಾತವಾಗ್ತಾ ಇದೆ. ಮುಂದೆ ಸಾಗ್ತಾ ಇದ್ದಂಥ ಬಸ್ಗೆ ಹಿಂದಿನಿಂದ ಗೊತ್ತಿದೆ ಬಿಎಂಟಿಸಿ. ಬೆಂಗಳೂರಿನಲ್ಲಿ ಕೆಆರ್ ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ಗಳಿಂದಾಗಿ ಸಾಕಷ್ಟು ಅವಾಂತರ ಅಪಘಾತಗಳಾಗ್ತಾ ಇದೆ. ಮುಂದೆ ಸಾಗ್ತಾ ಇದ್ದಂಥ ಬಸ್ಗೆ ಹಿಂದಿನಿಂದ ಗೊತ್ತಿದೆ ಬಿಎಂಟಿಸಿ. ಬಸ್ನಲ್ಲೇ ಸಿಲುಕಿ ಹಲವಾರು ಪ್ರಯಾಣಿಕರು ಗೋಳಾಟವನ್ನು ಅನುಭವಿಸಿದರು. ಮುಂದಿನ ಸೀಟ್ನಲ್ಲಿ ಇದ್ದಂತಹ ಪ್ರಯಾಣಿಕರ ಕಾಲು ಸಿಲ್ಕೊಂಡು ನರಳಾಟ ಅನುಭವಿಸಿದ್ರು. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ವಾಯುವಜ್ರ ಬಸ್ಗೆ ಗೊತ್ತಿದೆ ಬಿಎಂಟಿಸಿ. ಬಸ್ಸೇ ಕುದ್ಕೊಂಡಿದೆ. ಚಾಲಕನ ರಣವೇಗದಿಂದ ಅಪಘಾತ ಆಗಿದೆ. ಪ್ರಯಾಣಿಕರ ಪಾಪದ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ತುಂಬ ಗಾಯ, ನೋವಾಯಿತು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಸಾಗ್ತಾ ಇದ್ದಂಥ ಬಸ್ಗೆ ಹಿಂದಿನಿಂದ ಗೊತ್ತಿರುವಂಥದ್ದು ಬಿಎಂಟಿಸಿ ಬಸ್ನಲ್ಲೇ ಸಿಲುಕಿ ಹಲವಾರು ಪ್ರಯಾಣಿಕರು ಗೋಳಾಟವನ್ನು ಅನುಭವಿಸ್ಬಿಟ್ರು. ಮುಂದಿನ ಸೀಟ್ನಲ್ಲಿ ನೋಡಿ ಕೂತಿದ್ದವರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಜಾಸ್ತಿ ನೋವಾಯಿತು. ಮುಂದೆ ಕೂತಿದ್ರಲ್ಲ ಡ್ರೈವರ್ ಹಿಂದಿನ ಸೀಟಲ್ಲಿ, ಸೊ ಅವ್ರಿಗೆ ಜಾಸ್ತಿ ನೋವಾಗಿದೆ, ಪೆಟ್ಟಾಗಿದೆ. ಹೋಗ್ತಿದ್ದಂಗ್ಲೇ ಹಂಗೆ ಸ್ಪೀಡಾಗಿ ಬಂದು ಬ್ರೇಕ್ ಹಾಕಿಬಿಡ್ತಾರೆ. ಏನಾದರೂ ಬಂತು ಅಂತಂದರೆ ನೋಡಿ, ಹಿಂದೆಯಿಂದ ಹೋಗಿ ಗೊತ್ತಿರೋದು ಬಿಎಂಟಿಸಿ ಬಸ್ಸೇ. ಸ್ಪೀಡ್ ಅದಕ್ಕೆ ಬ್ರೇಕ್ ಹಾಕೋಬೇಕು. ಬ್ರೇಕ್ ಹಾಕೊಳ್ಳಿಲ್ಲ ಅಂತಂದರೆ ಹೀಗೆ ಆಗೋದು. ಸುಮ್ಮನೆ ಯದ್ವಾ ಏನೋ ಟೈಮಿಂಗ್ಸ್ ಆಯಿತು ಅಂತ ಹೇಳಿ ಹೋಗೋದು. ಈಗಾಗಲೇ ಚಾಲಕ ಅಲ್ಲೇ ಸಿಲುಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಈಗ ರಕ್ಷಣೆ ಮಾಡಲಿಕ್ಕೆ ಅಂತಲೇ ಕಾರ್ಯಾಚರಣೆ ಆಗ್ತಾ ಇದೆ. ಅಷ್ಟರ ಮಟ್ಟಕ್ಕೆ ಗುದ್ಕೊಂಡಿರೋದು ಇವರು. ರಭಸ ಹೆಂಗಿತ್ತು ಅಂತಂದರೆ ತಾನೇ ಸಿಕ್ಕಾಕೊಳ್ಳೋ ಮಟ್ಟಕ್ಕೆ ಆಗೋಗಿತ್ತು ಅಲ್ಲಿ. ಆ ಮಟ್ಟಕ್ಕೆ ಗುದ್ಕೊಂಡಿರೋದು ಬಸ್. ಗುದ್ಕೊಂಡು ಈಗ ಅವರ ರಕ್ಷಣಾ ಕಾರ್ಯಾಚರಣೆಯನ್ನೇ ಮಾಡಲಾಗ್ತಾ ಇದೆ. ಒಳಗಿದ್ದವ್ರಿಗೂ ಪೀಕ್ಲಾಟವಾಯಿತು, ಅವ್ರಿಗೂ ಕೂಡ ಒಂದು ಸ್ವಲ್ಪ ಪೆಟ್ಟಾಯಿತು. ಅದಕ್ಕಿಂತ ಜಾಸ್ತಿ ಆಗಿದ್ದು ಡ್ರೈವರ್ಗೆ. ನೋಡಿ, ಈಗ ಪಬ್ಲಿಕ್ ಎಲ್ಲ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೋ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ನಿಂತ್ಕೊಂಡು ಎಷ್ಟು ಹೆಲ್ಪ್ ಮಾಡ್ಲಿಕ್ಕಾಗುತ್ತೋ, ಸಾಧ್ಯವಾಗುತ್ತೋ. ಸೊ ಅದರ ಲೈವ್ ವಿಷುವಲ್ಸನ್ನು ಕೂಡ, ಅಂದರೆ ಈಗ ಆಗಿರುವಂತಹ ಘಟನೆ ಏನಿದೆ, ಕೆಲವೇ ನಿಮಿಷಗಳ ಹಿಂದೆ ಆಗಿರುವಂತಹ ಘಟನೆ ಇದು. ಡ್ರೈವರ್ ಸಿಲುಕ್ಕೊಳ್ತಾರೆ, ಕಾಲು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಸೊ ಬಸ್ಸು ಕೂಡ ನಜ್ಜುಗುಜ್ಜಾಗ್ಬಿಟ್ಟಿದೆ ಮುಂಭಾಗದಲ್ಲಿ. ಪ್ರಯಾಣಿಕರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಆತನನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಸಂಬಂಧವಾಗಿ ಹೆಚ್ಚಿನ ರೀತಿಯಾದಂಥ ಪೆಟ್ಟ ಈಗ ಆಗಬಿಟ್ಟಿದೆ. ಬಿಡಿ, ಪೆಟ್ಟ ಆಗಿಬಿಟ್ಟಿದೆ. ಇನ್ನೂ ಕೂಡ ಜಾಸ್ತಿ ಆಗಬಾರ್ದು ಅನ್ನೋಂತ ಹೇಳಿ ರಕ್ಷಣೆ ನೋಡಿ, ಎಲ್ಲ ಸೀಟ್ ಮೇಲೆಲ್ಲ ಎದ್ದು ನಿಂತ್ಕೊಂಡು ಏನು ಮಾಡ್ಲಾಕ ಒಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ. ಹಿಂಗೆ ತಳ್ಳಿ, ಹಂಗೆ ಹಿಡ್ಕೊಳ್ಳಿ, ಹಿಂಗೆ ಎಳಿರಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಐಡಿಯಾಸ್ ಕೊಡ್ತಾ ಇರ್ತಾರೆ. ಜೊತೆಗೆ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡು ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಅಲ್ಲಿನ ಪ್ರಯಾಣಿಕರು ಕೂಡ ಅದರ ವಿಷುವಲ್ಸನ್ನು ಕೂಡ, ಲೈವ್ ವಿಷುವಲ್ಸ್ ಗಮನಿಸ್ತಾ ಇದ್ರಿ. ಏನು ಆಗ್ತಾ ಇದೆ ಈಗ ಪ್ರೆಸೆಂಟ್ ಕೆಆರ್ ಸರ್ಕಲ್ನಲ್ಲಿ ಏನು ಬಿಎಂಟಿಸಿ ಬಸ್ ಹೋಗಿ ಗೊತ್ತಿದೆ. ಸೊ ಡ್ರೈವರ್ಗೆ ಏನು ತೊಂದರೆಗಳಾಗಿದೆ ಅಥವಾ ಏನು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ, ಅದರ ಲೈವ್ ವಿಷುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಾಣಿಸ್ತಾನೆ ಇಲ್ಲ ಈಗ ಡ್ರೈವರು. ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕೆಳಗಡೆ ಅಡಿಲಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ. ಯಾಕಂದರೆ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಶೂಟ್ ಮಾಡಲಿಕ್ಕೆ. ಫುಲ್ಲು ಜನ ತುಂಬ್ಕೊಂಡು, ಯಾಕಂದರೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ ಆ ಟೈಮಲ್ಲಿ. ಜಾಗ ಬಿಡಿ, ನಾವು ಶೂಟ್ ಮಾಡ್ಕೋತೀವಿ ಅನ್ನೋಂಗಿಲ್ಲ. ಫಸ್ಟು ಅವರ ರಕ್ಷಣೆ ಕಾರ್ಯಾಚರಣೆ ಆಗಬೇಕು. ಜನ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅವರನ್ನು ಬಚಾವ್ ಮಾಡಲಿಕ್ಕೆ, ಹೆಚ್ಚಿನ ಮಟ್ಟಕ್ಕೆ ಅವ್ರಿಗೆ ಗಾಯ ಆಗದಂತಹ ರೀತಿಯಾಗಿ ಅವ್ರನ್ನ ಎಷ್ಟು ಹೊರ ತೆಗಿಬೇಕು ಅಷ್ಟೆಲ್ಲ ಪ್ರಯತ್ನಗಳನ್ನು ಕೂಡ ಅಲ್ಲಿನ ಸಾರ್ವಜನಿಕರು ಕೂಡ ನಿಂತ್ಕೊಂಡು ಪ್ರಯತ್ನ ಪಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಫುಲ್ ಕಂಪ್ಲೀಟ್ ಆಗಿ ಬಸ್ ಮುಂದ್ಗಡೆ ಅಂತೂ ಹೇಳಂಗಿಲ್ಲ, ನೋಡಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಫುಲ್ ಗ್ಲಾಸ್ ಎಲ್ಲ ಪೀಸ್ ಆಗಿ ನಜ್ಜು ಗುಜ್ಜ ಆಗಿಬಿಟ್ಟಿದೆ. ಹೊಡೆದಿರೋಂಥ ರಭಸಕ್ಕೆ ಅವರೇ ಹೋಗಿ ಅಪ್ಪಚ್ಚಿಯಾಗಿ ಜಜ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಕರೆ ಮಾಡಿದ ತಕ್ಷಣ ಓಡೋಡ್ ಬಂದಿದ್ದಾರೆ. ಅವರು ಕೂಡ ಅವ್ರ ಜೊತೆಗೆ ಸಾರ್ವಜನಿಕರು. ಒಂದು ಕಡೆ ನೋಡಿ, ಒಬ್ಬರು ಲೇಡಿ ಕೂಡ ಪಾಪ ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರಿಗೂ ಕೂಡ ಪೆಟ್ಟಾಗಿದೆ. ಅವರ ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಪೆಟ್ಟಾಗಿದೆ. ಅವರ ರಕ್ಷಣೆ ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಡ್ರೈವರ್ನ ರಕ್ಷಣೆಯನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ದಳದವರು ಕೂಡ ಮಾಡ್ತಾ ಇದ್ದಾರೆ. ಈಗ ಲೇಡಿ ಏನು ಕಾಣಿಸ್ತಾ ಇದ್ದಾರೆ, ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವ್ರ ಕಾಲು ಸಿಕ್ಕಾಕೊಂಡಿದೆ. ಅದಕ್ಕೆ ಅಲ್ಲೇ ಕೂತ್ಕೊಂಡಿರೋದು ಯಾಕೆ, ಬಸ್ಸಿಂದ ಇನ್ನೂ ಯಾಕೆ ಇಳ್ದಿಲ್ಲ ಆ ಲೇಡಿ ಅಂತಂದರೆ ಅವ್ರ ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಅವ್ರ ಕಾಲು, ಪ್ರಯಾಣಿಕರ ಕಾಲು ಪ್ಲಸ್ ಡ್ರೈವರ್ ಕಾಲು
ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಈಗ ಕಾರ್ಯಾಚರಣೆ ಏನಾಗ್ತಾ ಇದೆ, ಎಲ್ಲಿವರೆಗೂ ಕೂಡ ಬಂತು? ಪಾಪ ನೋಡ್ತಾ ಇದ್ವಿ, ಲೈವ್ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ವಿ. ಪಾಪ ಕಣ್ಣೀರ ಹಾಕ್ತಾ ಇದ್ದಾರೆ ಮಹಿಳೆ. ಡ್ರೈವರ್ ಪರಿಸ್ಥಿತಿ ಹೆಂಗಿದೆ? ಹೊರ ತೆಗೆದ್ರೆ ಇಲ್ವಾ? ಎಸ್ ವೆಂಕಟೇಶ್, ಈಗ ಪ್ರಯಾಣಿಕರ ಸ್ಥಿತಿ ಹೇಗಿದೆ? ಪಾಪ ಹೆಣ್ಮಗಳು ಅಳ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ಡ್ರೈವರ್ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಹೊರಗಡೆ ತೆಗೆದ್ರ, ಬಚಾವ್ ಮಾಡಿದ್ರ, ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆಯಾ, ಹೇಗೆ? ಒಂದು ಭೀಕರ ಅಪಘಾತದಲ್ಲಿ ಕೂಡ ಸಿಗಾಕೊಂಡಿರೋದು, ಅವರ ಕಾಲು ಕೂಡ ಈಗ ಸಿಗಾಕೊಂಡಿದೆ. ಸೊ ಅವರನ್ನ ರೆಸ್ಕ್ಯೂ ಮಾಡುವಂತ ಒಂದು ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಡ್ರೈವರ್ ಸೀಟ್ ನ ಹಿಂಬದಿಯಲ್ಲಿ ಕೂತ್ಕೊಂಡಿದ್ದಂತಹ ಮಹಿಳೆಯ ಕಾಲು ಅದು ಸಿಗಾಕೊಂಡಿದೆ, ತಲೆಗೆ ಸಾಕಷ್ಟು ಪೆಟ್ಟಾಗಿದೆ. ಈಗಾಗಲೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟು ಅವರಿಗೆ ಧೈರ್ಯವನ್ನು ಹೇಳ್ತಾ ಇರುವಂತದ್ದು. ರೆಸ್ಕ್ಯೂ ಟೀಮ್ ಕೂಡ ಈಗ ಆಗಮಿಸಿದೆ. ಅವರನ್ನ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಒಂದು ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ಸೀಟ್ ನ ಹಿಂಬದಿಯಲ್ಲಿ ಇದ್ದಿದ್ದರಿಂದ ಹಾಗೆ ಒಂದು ರಾಡ್ ಏನಿದೆ, ಆ ಒಂದು ರಾಡ್ ಕೂಡ ಆಕೆ ಕಾಲಿಗೆ ಸಿಗಾಕೊಂಡಿದೆ. ಆ ನೋವಿನಿಂದ ನರಳುತ್ತಾ ಇರುವಂತದ್ದು. ಸದ್ಯ ಪೊಲೀಸರು ಸೇರಿದಂತೆ ಸಾರ್ವಜನಿಕರು ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ. ಈಗ ಫೈರ್ ಟೀಮ್ ಕೂಡ ಬಂದಿದೆ. ಅಲ್ಲ ಆಡಿ ಚೆಕ್ ಬರೀ ಪಟ್ಟನ್ ಬಿಡಕ್ಕೆ ಹೇಳಿ. ಎಸ್ ವೆಂಕಟೇಶ್, ಏನಾಗ್ತಾ ಇದೆ? ಎಸ್ ಶಶಿಧರ್, ಈಗ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ? ಎಸ್ ಶಶಿಧರ್, ಈಗ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ ಮಾಹಿತಿ ಕೊಡೋದಾದ್ರೆ? ಹೋಗ್ತಿರುವಂತ 2 BMTC ಬಸ್ಗಳ ನಡುವೆ. ಕುಸ್ಮಾ, ನನ್ನ ಧ್ವನಿ ಕೇಳಿಸಿದ್ಯಾ ನಿಮ್ಗೆ? ಕೇಳಿಸ್ತಾ ಇದ್ರೆ ಮೆಜೆಸ್ಟಿಕ್ ಇಂದ ಹೆಬ್ಗೋಡಿಗೆ ಹೋಗ್ತಿರುವಂತ 2 BMTC ಬಸ್ಗಳು ಈಗ ಮುಖಾಮುಖಿಯಾಗಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ 2 ಕೂಡ BMTC ಬಸ್ಸು ಮುಂದೆ ಹೋಗ್ತಿದ್ದಂತ ವಜ್ರ ಬಸ್ಗೆ ಇನ್ನೊಂದು BMTC ಬಸ್ಸು ಅತಿ ವೇಗವಾಗಿ ಬಂದು ಬ್ರೇಕ್ ಅನ್ನು ಹಾಕಿದ್ದಾರೆ. ಬ್ರೇಕ್ ಹಾಕಿದಂತ ಸಂದರ್ಭದಲ್ಲಿ ಸಡನ್ ಆಗಿ ಯಾವಾಗ ಸಿಗ್ನಲ್ ಬಂದಂತ ಸಂದರ್ಭದಲ್ಲಿ ಮುಂದೆ ಇದ್ದಂತ ವಜ್ರ ಬಸ್ಸು ಅಲ್ಲಿ ಒಂದು ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ. ಬ್ರೇಕ್ ಹಾಕಿದಂತ ಸಂದರ್ಭದಲ್ಲಿ ಹಿಂದೆ ಬರ್ತಿದ್ದಂತ ಬಸ್ಸು ಕಂಟ್ರೋಲ್ಗೆ ಸಿಗದಂತೆ ವೇಗವಾಗಿ ಪ್ರಯಾಣಿಕರು ಎಲ್ಲರೂ ಕೂಡ ಸಿಕ್ಕಿದ್ದಾರೆ. ಅವರನ್ನ ಏನ್ ಅಲ್ಲಿರುವಂತ ರಾಡ್ಗಳ ಮುಖಾಂತರ ರಾಡ್ಗಳನ್ನ ಕಟ್ ಮಾಡಿ ಆ ಸರಪಳಿಗಳನ್ನ ಆಚೆ ತೆಗೆಯುವಂತ ಕೆಲಸವನ್ನ ಸದ್ಯಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಇನ್ನು ಬಸ್ ನಲ್ಲಿ ಇದ್ದಂತ ಸುಮಾರು 20ಕ್ಕೂ ಹೆಚ್ಚು ಸಾಕಷ್ಟು ಪ್ರಮಾಣದಲ್ಲಿ ಗಂಭೀರವಾದಂತ ಗಾಯ ಆಗಿದೆ. ಅವರನ್ನು ಕೂಡ ಸದ್ಯಕ್ಕೆ ಇಲ್ಲಿ ಬೋರಿಂಗ್ ಆಸ್ಪತ್ರೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಪಕ್ಕದಲ್ಲಿರುವಂತ ಸೆಂಟ್ ಜಾನ್ಸ್ ಆಸ್ಪತ್ರೆ ಕೂಡ ಕೆಲವೊಂದು ದಾಖಲಿಸಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ಕೂಡ ಕೆಲವೊಂದಷ್ಟು ಜನ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ಬಸ್ ನಲ್ಲಿದ್ದಂತ ಎಲ್ಲಾ ಪ್ರಯಾಣಿಕರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭಯ ಬಿದ್ದಿದ್ದಾರೆ. ಇನ್ನು ಒಂದಷ್ಟು ಜನ ಪ್ರಯಾಣಿಕರು ಅವ್ರ ಜೊತೆ ಇದ್ದಂತವ್ರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನೂ ಒಂದಷ್ಟು ಜನ ಹೊರಗಡೆ ತರಕ್ಕೂ ಕೂಡ ಆಗ್ತಲ್ಲ. ಇನ್ನು ಮುಂದೆ ಇದ್ದಂತ ಚಾಲಕರನ್ನ ಇನ್ನು ಹೊರತೆಗೆದು ಕೂಡ ಸಾಧ್ಯ ಆಗ್ತಲ್ಲ. ಇನ್ನು ಇಲ್ಲಿ ಸ್ಥಳಕ್ಕೆ ಬಂದಿರುವಂತವರು ಸಾಕಷ್ಟು ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಸಹಕಾರವನ್ನು ಅಗ್ನಿಶಾಮಕ ದಳಕ್ಕೆ ಮಾಡ್ತಿದ್ದಾರೆ. ಯಾಕಂದ್ರೆ ಏನ್ ಪ್ರಯಾಣಿಕರು ಅಲ್ಲಿ ಏನ್ ಬಸ್ ನಲ್ಲಿ ಸಿಕ್ಕಾಕೊಂಡಿದೆ ಅವರು ಆಚೆ ತೆಗೆಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಕಾಲುಗಳು ಸಂಪೂರ್ಣವಾಗಿ ಏನ್ ಡ್ರೈವರ್ ಸೀಟ್ ಇತ್ತು ಆ ಸೀಟ್ ನ ಹಿಂಬದಿ ಕೂತಿದಂತ ಮಹಿಳೆ ಹೋಗಿ ಸಂಪೂರ್ಣವಾಗಿ ಡ್ರೈವರ್ ಚಾಲಕರ ಒಂದು ಸೀಟ್ ನ ಕೆಳಗಡೆ ಕೂಡ ಸೇರ್ಕೊಂಡಿದ್ದಾರೆ. ಹೀಗಾಗಿ ಅವರು ಆಚೆ ಕೂಡ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ಸರಳ ಮುಖಾಂತರ ಅದನ್ನ ಕಟ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಅಷ್ಟು ವೇಗವಾಗಿ ಹೋಗಿ ಬಸ್ಸು ಇನ್ನೊಂದು ಬಸ್ ಒಳಗೆ ಹೆಚ್ಚು ಕಡಿಮೆ ಒಂದು 4 ಅಡಿಯಷ್ಟು ಬಸ್ ಒಳಗಡೆ ಹೋಗಿ ಇನ್ನೊಂದು ಬಸ್ ಒಳಗಡೆ ಸೇರ್ಕೊಂಡಿದೆ. ಇನ್ನು ಚಾಲಕನ ಮೃತದೇಹವನ್ನು ಕೂಡ ಇನ್ನೂ ಕೂಡ ಹೊರಗಡೆ ತೆಗೆಯೋದು ಕೂಡ ಸಾಧ್ಯ ಆಗ್ತಲ್ಲ. ಯಾಕಂದ್ರೆ ಬಸ್ ಹಿಂದೆನೂ ತೆಗಿಯಕ್ಕೆ ಆಗ್ತಲ್ಲ, ಮುಂದೆನೂ ಹೋಗ್ತಲ್ಲ. ಮುಂದೆ ಬಸ್ ಏನಾದ್ರು ಮೂವ್ ಆದ್ರೂ ಕೂಡ ಮುಂದೆ ಬಸ್ಸು ಹೋಗುತ್ತೆ, ಮುಂದಕ್ಕೆ ಹೋಗುತ್ತೆ. ಇನ್ನು ಇಲ್ಲಿ ಬಸ್ ನಲ್ಲಿ ಇದ್ದಂತ ಪ್ರಯಾಣಿಕರು ಮಾತ್ರ ಅಮ್ಮ ಎಲ್ಲಿಂದ ಬರ್ತೀರಿ ನೀವು? ಎಸ್, ಈಗ ಡ್ರೈವರ್ ತೀರ್ಕೊಂಡಿದ್ದಾರಾ ಹೇಗೆ ಅಥವಾ ಜೀವಂತವಾಗಿದ್ದಾರಾ ಹೇಗೆ? ಡ್ರೈವರ್ ಏನಾಗಿದೆ? ಡ್ರೈವರ್ ಸ್ಥಿತಿ ಹೇಗಿದೆ ಈಗ? ಈಗ ಮಹಿಳೆಯನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಮುಂದ್ಗಡೆ ಡ್ರೈವರ್ ಇದ್ದಾರೆ ಅನ್ನೋದಾದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಅಲ್ಲೆಲ್ಲ ಕಂಪ್ಲೀಟ್ ಬ್ಲಡ್ ಕಾಣಿಸ್ತಾ ಇದೆ. ಎಸ್, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ವೀಕ್ಷಕರೇ, ಪಾಪ ಹೆಣ್ಮಗಳು ಸೀಟ್ ಹಿಂದೆನೆ ಕೂತಿದ್ರು. ಅವರು ಡ್ರೈವರ್ ಸೀಟ್ ಇದೆಯಲ್ಲ ಹಿಂದೆ ಕೂತಿದ್ದಾರೆ, ಸ್ಪೀಡ್ ಆಗಿ ಹೋಗಿದ್ಯಲ್ಲ.
ಎಸ್, ಘಟನೆ ಆಗಿರೋದು ಇಷ್ಟೇ ನೋಡಿ. ಕೆಲವು ಕ್ಷಣಗಳ ಹಿಂದೆ ಆದಂತಹ ಘಟನೆ. BMTC ಬಸ್ ಹೋಗಿ ತುಂಬ ಸ್ಪೀಡಾಗಿ ಹೋಗ್ತಾ ಇತ್ತಲ್ಲ, ಬಸ್ಗೆ ಹೋಗಿ ಗುದ್ದಿದೆ. ಆ ಗುದ್ದಿದಂತಹ ರಭಸಕ್ಕೆ ಏನಾಗಿದೆ, ಡ್ರೈವರ್ ಸೀಟ್ನಲ್ಲಿ ಇದ್ದಂಥವ್ರು ಅವ್ರಿಗೂ ಕೂಡ ಭಾಳಷ್ಟು ನೋವಾಗಿದೆ. ಬ್ಲಡ್ ಎಲ್ಲ ಅಲ್ಲಿ ಸೋರ್ತಾ ಇದೆ. ಜೊತೆಗೆ ಹಿಂದ್ಗಡೆ ಡ್ರೈವರ್ ಸೀಟಿಂದನೇ ಒಬ್ರು ಲೇಡಿ ಕೂತ್ಕೊಂಡಿದ್ರು, ಅವ್ರ ಪಕ್ಕದಲ್ಲೂ ಇನ್ನೊಬ್ರು ಇದ್ರು. ಬಟ್ ಅವ್ರು ಹೇಗೋ ಬಚಾವಾಗಿದ್ದಾರೆ. ಬಟ್ ಆ ಮಹಿಳೆ ಇದ್ರಲ್ಲ, ಕಾಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಡ್ರೈವರ್ ಸೀಟ್ ಕೆಳಗಡೆ ಇತ್ತಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೆ. ತೆಗಿಲಿಕ್ಕೆ ಆಗ್ತಾ ಇಲ್ಲ. ಪಾಪ ಹೆಣ್ಣುಮಗಳು ಗೋಳಾಡ್ತಾ ಇದ್ದಾಳೆ. ಅಲ್ಲಿರುವಂತಹ ಜನರು, ಪ್ರಯಾಣಿಕರು ಅಥವಾ ಕಂಡಕ್ಟರ್ ಇದ್ದಾರಲ್ಲ, ಬೇರೆ ಬೇರೆ ಬಸ್ನವರೆಲ್ಲ ಕೂಡ ಬಸ್ಸನ್ನು ನಿಲ್ಲಿಸಿ ಅದನ್ನು ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಗೋಳಾಡ್ತಾ ಇದ್ದಾರೆ. ತಲೆಗೆ ಬೇರೆ ಪೆಟ್ಟು ಬಿದ್ದಿದೆ. ತಕ್ಷಣಕ್ಕೆ ಏನೋ ಒಂದು ಬಟ್ಟೆ ಏನೋ ಕಟ್ಟಿದ್ದಾರೆ, ಅದೊಂದು ಓಕೆ. ಬಟ್ ಕಾಲು ಸಿಕ್ಕಾಕೊಂಡಿದೆ, ಅದು ಬರ್ತಾ ಇಲ್ಲ. ಅವರಂತೂ ಶತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೊತ್ತಾಗಲಿ ಬ್ಲಡ್ ಕೂಡ ಅಲ್ಲಿ ಲಾಸ್ ಆಗ್ತಾ ಇದೆ. ಬಟ್ ಈಗ ಡ್ರೈವರ್ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಎಸ್, ಈಗ ನೋಡಿ, ಹಿಂದ್ಗಡೆ ಅವ್ರಿಗೂ ಕೂಡ ಬಹಳ ತೀವ್ರ ತೆರನಾದಂತಹ ಪೆಟ್ಟಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಡ್ರೈವರ್ ಸೀಟ್ನಲ್ಲಿ ಏನಿದ್ರು ಅದು ವಿಚಾರಗಳು ಗೊತ್ತಾಗಿದೆ. ಯಾಕೆಂದರೆ ಕಂಪ್ಲೀಟ್ ನೀವು ಬಸ್ನ ಮುಂಭಾಗನ ನಾವು ಆಗಲೇ ತೋರಿಸಿದ್ವಿ, ನಜ್ಜುಗುಜ್ಜಾಗ್ಬಿಟ್ಟಿದ್ದಾರೆ. ಡ್ರೈವರ್ ಸೀಟ್ ಕಂಪ್ಲೀಟಾಗಿ ಕೆಳಗೆ ಬಾಗ್ಬಿಟ್ಟಿದೆ. ಅದು ಕೂಡ ಫುಲ್ ಜಜ್ಜೋಗ್ಬಿಟ್ಟಿದೆ. ಇನ್ನು ಹಿಂದ್ಗಡೆ ಇರುವಂತಹ ಮಹಿಳೆಯನ್ನಾದರೂ ಕೂಡ ರಕ್ಷಣೆ ಮಾಡೋಣ ಅಂಥೇಳಿ ಸತತವಾಗಿ ಈಗ ಒಂದು 15 ನಿಮಿಷದಿಂದ ಏನೇ ಆದರೂ ಕೂಡ ಬಿಡ್ತಾ ಇಲ್ಲ. ಹಂಗೆ ಟೈಟಾಗಿ ಹಿಡ್ಕೊಂಡ್ಬಿಟ್ಟಿದೆ. ಆ ಮಹಿಳೆಯಂತೂ ಗೋಳಾಡ್ತಾ ಇದ್ದಾರೆ, ಹೆಂಗಾದ್ರೂ ಮಾಡಿ ಕಾಲು ತೊಗೊಂಡ್ಬಿಟ್ರೆ ಸಾಕಪ್ಪ ಅಂಥೇಳಿ. ಅಲ್ಲಿರುವಂತಹ ಸಿಬ್ಬಂದಿಗಳಿಗೇನಿದ್ರು, ಬೇರೆ ಬೇರೆ ಬಸ್ನ ಸಿಬ್ಬಂದಿಗಳಿಗೇನಿದ್ದಾರೆ, ಅವರು ಕೂಡ ಬಂದಿದ್ದಾರೆ ಸ್ಪಾಟ್ಗೆ. ಜೊತೆಗೆ ಅಲ್ಲಿನ ಪ್ರಯಾಣಿಕರು ಹೇಗಾದರೂ ಮಾಡಿ ತೆಗಿಬೇಕು ಅಂತ ಎತ್ತುತ್ತಾರೆ, ಸೀಟ್ ಎತ್ತುತ್ತಾರೆ, ಇಳಿಸ್ತಾರೆ, ಅಥವಾ ಅದನ್ನು ತಳ್ತಾರೆ. ಏನೇ ಮಾಡಿದ್ರು ಕೂಡ ಸಾಧ್ಯ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅಂದರೆ ಅದು ಅಷ್ಟು ಫೋರ್ಸಾಗಿ ಬಂದು ಗುದ್ಕೊಳ್ತಲ್ಲ, ಹೋಗಿ ಕಾಲು ತಗ್ಲಾಕೊಂಡ್ಬಿಟ್ಟಿದೆ. ಮುಂದ್ಗಡೆ ಇಟ್ಕೋತಾರೆ. ಈಗ ಸಾಮಾನ್ಯವಾಗಿ ನಾವು ಬಸ್ನಲ್ಲಿ ಕೂತ್ಕೊಂಡಾಗ ಏನು ಮಾಡ್ತೀವಿ, ಕಾಲನ್ನು ಏನು ಚಕಬಲ ಹಾಕೊಂಡು ಕೂತಿರ್ತೀವ, ಮುಂದೆ ಕಾಲು ಚಾಚ್ಕೊಂಡು ಕೂತಿರ್ತೀವಿ. ಚಾಚ್ಕೊಂಡು ಹಿಂಗಾಗತ್ತೆ ಅಂತ ಆ ಮಹಿಳೆಗೆ ಪಾಪ ಗೊತ್ತಿರುತ್ತಾ? ಹೋಗಿ ಹೊಡೆದಂಥ ರಭಸಕ್ಕೆ ಏನಾಗುತ್ತೆ, ಸೀಟ್ ಕೆಳಗಡೆ ಹೋಗಿ ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಪಾಪ ಬರ್ತಾ ಇಲ್ಲ. ಜಾಸ್ತಿ ಈಗ ಎಳೆಯಂಗೂ ಇಲ್ಲ. ಜಾಸ್ತಿ ಎಳ್ದು ಏನೋ ಮಾಡ್ತೀವಿ ಅಂತಂದರೆ ಕಾಲು ಸಿಕ್ಕಾಕೊಂಡಿರೋದ್ರಿಂದಾಗಿ ಅದು ಏನು ಬೇಕಾದರೂ ಆಗುವಂಥ ಸಾಧ್ಯತೆಗಳಿರುತ್ತೆ. ಕಾಲೇ ಮುರಿದೋಗುವಂತಹ ಸಾಧ್ಯತೆಗಳಿರುತ್ತೆ, ಜಜ್ಜೋಗುವಂತಹ ಸಾಧ್ಯತೆ. ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಬಿಡಿಸ್ಕೊಳ್ಬೇಕು ಅಲ್ಲಿಂದ ಅಂಥೇಳಿ ಅಲ್ಲಿನ ಪ್ರಯಾಣಿಕರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಸತತವಾಗಿ 15 ಮಿನಿಟ್ಸಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಆಗ್ತದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿ ಕೊಡ್ತಾರೆ. ಸೊ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಒಂದಷ್ಟು ಬೇರೆ ಪ್ರಯಾಣಿಕರಿದ್ರಲ್ಲ, ಅವ್ರಿಗೂ ಕೂಡ ತಲೆಗೆ ಪೆಟ್ಟಾಯಿತು, ಮೈಕೈಲಿ ಮೂಳೆ ಎಲ್ಲ ಕೂಡ ಅವ್ರಿಗೂ ಮುರಿದಂಗಾಯಿತು. ಅವರನ್ನು ಕೂಡ ಬೋರಿಂಗ್ ಹಾಸ್ಪಿಟ್ಲಿಗೆ ಈಗಾಗಲೇ ಶಿಫ್ಟ್ ಮಾಡಲಾಯಿತು. ಬಟ್ ಈಕೆ ಮಹಿಳೆ ಏನಿದ್ದಾರೆ, ಕಾಲು ಸಿಕ್ಕಾಕೊಂಡು ಭಾಳ ತೊಂದರೆಯನ್ನು 15 ಮಿನಿಟ್ಸಿಂದಲೂ ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕಾದರೂ ಈ ಬಸ್ನಲ್ಲಿ ಬಂದೋ ಕೂತ್ಕೊಂಡ, ಈ ಡ್ರೈವರ್ ಸೀಟಿಂದ ಕೂತ್ಕೊಂಡ ಅಂತ ಮನಸ್ಸಿನಲ್ಲೇ ಬೈಕೊಂಡು, ಅದೇನು ಗ್ರಾಚಾರವೋ ನಂದು ಇವತ್ತು, ಇಂಥ ದಿನ ಹಿಂಗಾಗೋಯ್ತಲ್ಲ ಅಂಥೇಳಿ ಬೈಕೊಂಡು ಆಕೆ ಮಹಿಳೆ ಪಾಪ ಶನಿವಾರ ಶನಿ ಅಡ್ಗಾಯಿಸ್ಕೊಳ್ಳೋದು ಅಂತ ಬೈಕೊಂಡು ಆಕೆ ಪಾಪ ನೋವನ್ನು, ತೊಳಲಾಟವನ್ನು ಅನುಭವಿಸ್ತಾ ಇದ್ದಾಳೆ. ಜೊತೆಗೆ ಅಲ್ಲಿ ಪ್ರಯಾಣಿಕರು ಪಾಪ ಆಕೆನ ಹೆಂಗಾದರೂ ಮಾಡಿ ಆ ಕಾಲನ್ನು ಹೊರಗಡೆ ತೆಗಿಬೇಕು ಅಂಥೇಳಿ ಕಾರ್ಯಾಚರಣೆ ಆಗ್ತಾ ಇರೋಂಥದ್ದನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಹೇಳೋದು, ಡ್ರೈವರ್ಗಳು ಹೋಗಬೇಕಾದ್ರೆ ಭಾಳ ಕೇರ್ಫುಲ್. ಬೆಂಗಳೂರಲ್ವಾ, ಏನು ಪಟ್ಪಟ್ಟಿಗೆ ಅಂತ ಬಂದ್ಬಿಡ್ತವೆ ಗಾಡಿಗಳೆಲ್ಲ. ಸೊ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಸಡನ್ನಾಗಿ ಹಿಂಗಾದ್ರೆ ನೋಡಿ ಎಲ್ರಿಗೂ ತೊಂದರೆನೇ.